ಸರಿತಾ ಒಂದು ಲೋಟ ಕುಡಿಯೋಕ್ಕೆ ಅಂತ ಇರ್ತಾ ಬರೇ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೆ ಒಂಥರ ಇದಾಗ್ತಾ ಇದೆ. ನಿಂಬೆಹಣ್ಣಿದ್ರೆ ಒಂದು ಜ್ಯೂಸೆ ಮಾಡು ನೋಡೋಣ. ಹಾಂ ಒಂದೇ ನಿಮಿಷ ತಂದೆ ಚೂರು ಬಟ್ಟೆ ಬದಲಾಯಿಸ್ಕೊತೀನಿ. ನೀವು ಬೇಕಾದ್ರೆ ಮಲ್ಕೇಳಿ ರೂಮಿಗೆ ಹೋಗಿ ಅಲ್ಲಿಗೆ ತತ್ತೀನಿ. ಅದು ಬಿಸಿಲಲ್ಲಿ ನಡ್ಕೊ ಬಂದಿದ್ದಲ್ಲ, ನಿಮ್ಗೆ ಅಭ್ಯಾಸ ಇಲ್ಲಲ್ಲ, ಹಂಗಾಗಿ ಆ ಥರ ಅದೇನೋ ಬಂದೆ. ಇದು ನಿಂಬೆ ರಸ ಉಪ್ಪು ಹಾಕಿ ನೀರು ಹಾಕಿ ತಂದು ಕೊಡ್ಲಾ, ಇಲ್ಲ ಸಕ್ಕರೆ ಹಾಕಿ ಜ್ಯೂಸೇ ಮಾಡಲಾ? ಅಯ್ಯೋ ಬೇಡ ಪುಣ್ಯಾತ್ಗೀತೆ, ಬೇಡ ಉಪ್ಪು ಹಾಕೋದು ಬೇಡ, ಅದು ನಿಂಗೆ ಸೈ. ನಂಗೆ ಅದನ್ನು ಕಂಡ್ರೆ ಆಗಲ್ಲ, ಒಮ್ಮೆ ಒಗಡ್ಕಿನೇ ಬರ್ತದೆ ಧ್ಯಾನ ಮಾಡಿದ್ರೆ. ಸಕ್ಕರೆನೇ ಹಾಕು, ಸಕ್ಕರೆನೇ ಹಾಕಿ ಜ್ಯೂಸ್ ಮಾಡೆ. ಹಾಂ ಸರಿ ಒಂದೇ ನಿಮಿಷ ತಂದೆ. ಅಲ್ಲ ವಸಂತ, ಅದು ಎಂಥ ಅಭ್ಯಾಸ ನಿಂದ? ಅಯ್ಯೋ ಮರ ಒಂದ್ಸತಿ ಕುಮ್ಟು ಬಿದ್ದೆ, ಇದ್ದಕ್ಕಿದ್ದಂತೆ ಬಂದು ಇದು ಮಾಡು. ನೀವು ಒಳಗೆ ಮಲ್ಕೊಂಡಿದ್ರ ಇಷ್ಟೊತ್ತಾ? ಹ್ಞೂ ಮಾರತಿ, ಮಾತಿ ಅಂತ ಮಾಡೋದ? ನೀವು ಬ್ರತೆ ಸೊಸೆ ಬತ್ತೀರಿ ಅಂತ ನೋಡಿ ಸಾಕಾತ. ಅದೇನದು ಅಷ್ಟು ತಡ ಆಗಿದ್ದ? ಭಟ್ರು ಹೊಣ್ಕಾಯಿ ಮಾಡಿಕೊಡೋದೇ ತಡ ಆಗಿದ್ದು. ನಾ ಹೋಗಿಂತ ಸ್ವಲ್ಪ ಮುಂಚೆ ಇದು ಪೂಜೆ ಮುಗಿಸಿ ಹೋಗಿದ್ದಂತೆ ತಿಳಿ ತಿಂತ ಕೂತಾರೆ. ಬೊತ್ತರ ತಡೀರಿ ಅಂತ ಹೇಳ್ತಾನೆ ಹಾಕಿಂಡ್ರು ಅವ್ರು ಹೆಂಡತಿ. ಮತ್ತು ಇನ್ನೆಂತ ಮಾಡೋದಂತೇಳಿ ಅಲ್ಲೇ ದೇವಸ್ಥಾನದಲ್ಲಿ ಕೂತು ಬಂದು ಹೊಣ್ಕಾಯಿ ಮಾಡ್ಕೊಡೋಕ್ಕೂ ತಗೋ ಬಂದರು. ಹ್ಞೂ ಆಗಲಿ, ಆದರೂ ಎಂತ ಮಾಡೋಕ್ಕಾಗಲ್ಲ. ನಿಂದಿದು ಏನು ಸ್ವಭಾವ ನೋಡೋಣ ಹೇಳ? ಎಂತ ಆಗ್ಯದ ನಿಮಗೆ? ಯಾವತ್ತೂ ಹಿಂಗೆ ಹೇಳ್ತಾನೆ ಇರ್ಬೇಕನ್ನ. ಎಂತ ಮಾಡಿದೆ? ನನ್ನ ಸ್ವಭಾವಕ್ಕೆ ಏನಾಗ್ಯದ? ಇರ್ಲಿ ಒಂದೇ ಸತಿ ಹಂಗೆ ಸಿಟ್ಟು ಮಾಡ್ಕಿಬೇಡ, ಹೇಳೋದನ್ನ ಒಂಚೂರು ಕೇಳಿಸ್ಕೆ. ಈಗ ಸರಿತ್ನೋ ನಿನ್ನ ಜೊತೆನೇ ಬಂದಳು, ಹೌದಾ ಅಲ್ಲ? ನಿನ್ನಂಗೆ ಅದು ಬಿಸಿಲಲ್ಲಿ ನಡ್ದದೆ. ನೀ ಬರೀ ಕೈಯಲ್ಲಿ ಬಂದು ಅದು ಬಾಲೆ ಕರ್ಕೊಂಡು ನಡ್ಕೊ ಬಂದದೆ. ಅದಕ್ಕೂ ಸುಸ್ತಾಗಿರಲ್ಲ. ಬಂದು ಕೂತ್ಕೊಂಡು ಜ್ಯೂಸ್ ಮಾಡ್ಕಿ ಬಾ ಅಂತ ಹೇಳ್ತಿದ್ದೀಯಲ್ಲ, ಅದು ಬಾಲೆ ಮಲಸ್ಕಿತ್ತದೋ ಅದ್ರ ಬಟ್ಟೆ ಬರೀ ಮಾಡ್ಕಿತ್ತದೋ ಜ್ಯೂಸ್ ಮಾಡ್ಕಿ ಬಂದು ಕೊಡ್ತದ? ಒಂದು ಹೆಜ್ಜೆ ಒಳಗೆ ಹೋದ್ರೆ ಅಲ್ಲೇ ನಿಂಬೆಹಣ್ಣು ಇರ್ತದೆ, ಸಕ್ಕರೆ ಇರ್ತದೆ. ಎಷ್ಟು ಹೊತ್ತು ಬೇಕು ನೋಡೋಣ ಒಂದು ಕಳ್ಡಕ್ಕೆ? ಅವು ಎಲ್ಲ ಸಣ್ಣವು ನೀನೇ ಮಾಡ್ಕಿಬೇಕೆ. ಮಾಡೋಕ್ಕೆ ಜನ ಅದರೇ ಅಂಥೇಳಿ ಆ ಥರ ಮಾಡಿಸೋದಲ್ಲ. ಅದಾಗಿದ್ದಕ್ಕೆ ಬೇಗ ಮಾಡ್ಕಿ ಬರ್ತೀನಿ ಅಂತ. ನನಗೂ ಸುಸ್ತಾಗಿದೆ, ನನಗೆ ಪುರ್ಸೊತ್ತಿಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ? ಅದಕ್ಕೂ ಸುಸ್ತಾಗ್ಯದ ಇಲ್ಲ, ಅದನ್ನು ನೋಡಿ ನಿಮಗಂತೂ ಸುಸ್ತಾಗಿದೆ. ಎಂತ ಮಾತಂತ ಆಡ್ತೀರ್ರಿ? ವಯಸ್ಸಿನ ಹುಡುಗಿ ಅದು, ನಂಗೆ ವಯಸ್ಸಾಗ್ಯದ. ಅದನ್ನು ಯಾವತ್ತಾರು ಹಿಂಗೆ ನಡ್ಕೊಂಡು ಹೋಗಿ ಗೊತ್ತಾ ನನಗೆ? ಬಿಸಿಲಲ್ಲಿ ಮನೆಯಿಂದ ಹೆರಿಗೆ ಹೊರಡಲ್ಲ ನಾನು. ಅದೇ ಒತ್ತಂಕೆ ಮಾಡಿ ಕರ್ಕೊಂಡೋಗಿದ್ದು. ಹೋಗಿ ಬರೋಣ ಸಲ ಒಂದು ದೇವಸ್ಥಾನ ಕಣ್ಕಾಯಿ ಕೊಟ್ಟು ಬರೋಣ ಅಂತೇಳಿ, ಮತ್ತು ಬಲವಂತ ಮಾಡ್ತಲ್ಲ ಅಂತೇಳಿ ಜೊತೆಗೆ ಹೋದೆ. ಒಬ್ಬಳೇ ಹೋಗ್ಬೇಕಲ್ಲ ಅಂತಿತ್ತಲ್ಲ ಅಂತ. ಮತ್ತು ಸುಸ್ತಾಗಿದೆ, ಜ್ಯೂಸ್ ಮಾಡ್ಕಿ ಬಾ ಅಂತ ಹೇಳಿದೆ. ಅದೇ ಮಾಡ್ಕಿ ಬತ್ತೀನಿ ಅಂತ ಹೇಳ್ತಾ ಇದೆ. ಅದೇನು ಬೇಜಾರು ಮಾಡ್ಕೊಂಡಿಲ್ಲ. ನಿಮಗೇನು ನೋಡೋಣ ಅಷ್ಟೀಗ? ಅದು ಗೊತ್ತಿಲ್ಲ ಜೀವಕ್ಕೆ ಯಾವ್ದು ಕೂಡ್ತದೆ ಯಾವ್ದು ಕೂಡಲ್ಲ ಅಂತ. ಆಗದೆ ಇದ್ರೆ ಆಗಲ್ಲ ಅಂತ ಹೇಳ್ತಿತ್ತದು. ಏನು ಸುಮ್ಮನೆ ಇರ್ತಿರಲ್ಲ. ನೋಡಲ್ಲಿ ಹೇಳ್ತಾನೇ ಇದ್ದೀನಿ ಸಿಟ್ಟು ಮಾಡ್ಕಿಬೇಡ ಅಂತ. ಇಲ್ಲಿ ಕೂರ ಬದಲು ಅಲ್ಲಿ ಹೋಗಿ ಕುಡ್ಕೊ ಬರ್ಬೋದಲ್ಲ, ಅಲ್ಲಿಂದ ಇಲ್ಲಿ ತರೋ ತನಕ ಎಂತ ಕಾಯ್ಬೇಕು ಅಂತ ಹೇಳದ್ನಪ್ಪ ಒಂದು ಮಾತು. ಇವತ್ತಂತಾನೆ ಅಲ್ಲ, ಯಾವತ್ತೇ ಆಗಲಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಹೆಂಗದೆ? ಎಲ್ಲದಕ್ಕೂ ಬೇರೆ ಬಂದು ಮಾಡಿಕೊಡಿ ಅಂತ ಹೇಳೋದು ಹೆಂಗದೆ? ಕೈಕಾಲು ಸೋತ ಕಾಲಕ್ಕೆ ಹೆಂಗೂ ಮಾಡಬೇಕು. ನಮ್ಮ ಕೈಕಾಲು ಗಟ್ಟಿ ಇರೋಷ್ಟೊತ್ತಿಗೆ ಮಾಡ್ಕೊಳಕ್ಕೆ ಕೊಡ್ದ ನಮಗೆ. ಅದನ್ನು ಹೇಳಿದೆ ಮಾರತಿ. ಅದನ್ನೇ ದೊಡ್ಡ ಪುರಾಣ ಮಾಡಬೇಡ. ಆದ್ರೆ ಹೋಗಿ ಕುಡಿ, ಆಗಿದ್ರೆ ಇಲ್ಲೇ ಕೂತ್ಕ, ತಂದು ಕೊಡ್ತದದು. ಬೇಡ ಪುಣಾತ್ಮ, ನಾನೇ ಹೋಗಿ ಕುಡ್ಕೊ ಬರ್ತೀನಿ. ನಾನೇ ಮಾಡ್ಕೊಂಡು ನಾನೇ ಕುಡ್ಕೊ ಬರ್ತೀನಿ. ನನ್ನ ಹಣೆಯಲ್ಲಿ ಬರೆದಿದ್ದೇ ಇಷ್ಟು. ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲ ಅಂತಾರಲ್ಲ, ಆ ಥರ. ಅದಾರು ಅಂತ ಹೇಳಲ್ಲ. ನಿಮ್ಮ ಹತ್ರ ಮಾತು ಕೇಳೋದೇ ನಂಗೊಂದು ದೊಡ್ಡ ಇದಾಗತ್ತದೆ. ನಿಂಗೊಂದು ಯಾವಾಗ ಬುದ್ಧಿ ಭಾಷೆ ಬರ್ತದೋ ಏನೋ ನಂಗಂತೂ ಗೊತ್ತಾಗಲ್ಲಪ್ಪ. ತಾನೇ ತಿಳ್ಕೊಬೇಕಲ್ಲ, ಅದಂತೂ ಇಲ್ಲ. ನಾ ಹೇಳಿದ್ರೂ ಇದಕ್ಕೆ ಅರ್ಥ ಆಗಲ್ಲ. ಸುಮ್ಮನೆ ಅಂತಕ್ಕಿದ್ದು ಮಾಡ್ಬೇಕು ನಾನು. ಓ ಅತ್ತೆ, ನಾ ಸರಿ ಮಾಡ್ತಿದ್ದೀನಿ, ಮತ್ತೆಂತಕ್ಕೆ ಎದ್ದು ಬಂದ್ರಿ ನೀವು? ನಾ ತಂದು ಕೊಡ್ತಿದ್ನಲ್ಲ. ಓ ಉಪ್ಪು ಹಾಕ್ತೀನೇನೋ ಅಂತ ನೋಡೋಕ್ಕಂತ ಬಂದ್ರಾ? ಇಲ್ಲಪ್ಪ, ಉಪ್ಪು ಹಾಕಲ್ಲ ನಾನು. ನೀವು ಅದನ್ನು ಕುಡಿಯಲ್ಲ ಅಂದಮೇಲೆ ಮತ್ತೆ ಯಾಕೆ ಹಾಕಲಿ?
ನಾನೊಂಚೂರು ಉಪ್ಪು ನಿಂಬೆ ರಸನೇ ನೀರಿಗೆ ಹಾಕ್ಕೊಂಡು ಕುಡಿತೀನಿ, ನಿಮಗೆ ಸಕ್ಕರೆ ಜ್ಯೂಸ್ ಮಾಡ್ತಿದ್ದೀನಿ. ಮಾವರಿ ಎಲ್ಲದಾರೆ, ಅವ್ರಿಗೇನಾರು ಜ್ಯೂಸ್ ಬೇಕಿತ್ತ ಎಂತದ? ಅಯ್ಯೋ ಮಾರತಿ, ನಿನ್ನ ಮಾವ ಎಲ್ಲಿಗೆ ಹೋಗಲೂ ಇಲ್ಲ, ಅಲ್ಲೇ ಕೂತಾರೆ. ನನ್ನ ಅಲ್ಲಿ ಕೂತಳನ್ನ ಕೂರಕ್ಕೆ ಬಿಡ್ಲಪ್ಪ. ಪೇಟೆಯಿಂದ ಇದು ದೇವಸ್ಥಾನದಿಂದ ಬಂದು ಅದಕ್ಕೂ ಸುಸ್ತಾಗಿರ್ತದೆ, ನೀನೇ ಹೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ ತಾಕಿತ್ತಲ್ಲಿ. ಮನಸ್ಸಿಗೆಲ್ಲ ಒಂಥರ ಬೇಜಾರಾದಂಗೆ ಆಯ್ತು. ಹಂಗೆ ಬಿಸಿಲಲ್ಲಿ ನಡ್ಕೊ ಬಂದಿದ್ದಕ್ಕೆ ಏನೋ ಭಾಳ ಸುಸ್ತಾಗಿದೆ. ಅವ್ರಿಗೆ ಅದು ಕಾಣೋದೇ ಇಲ್ಲ. ಸೊಸೆ ಸುಖ ಕಷ್ಟ ಗೊತ್ತಾಗದ್ ಬಿಟ್ರೆ ಕೈ ಹಿಡಿದು ಹಿಂದಿಗೆ ಏನು ಎತ್ತ ಅಂತ ಕೇಳ್ಬೇಕಂತ ಗೊತ್ತಿಲ್ಲ ಅವರಿಗೆ. ಓಹೋ, ಸಿಟ್ಟು ಮಾಡ್ಕೊಂಡಿರ ನೀವು? ನಾನು ಎಂಥದಪ್ಪ ಅಂತ ನೋಡ್ತೀನಿ ತಗೊಳ್ಳಿ. ತಾಳೆ ಕುಡೀರಿ, ಇಲ್ಲೇ ಕುಡಿತೀರಾ ಹೊರಗಡೆ ಹೋಗಿ ಕೂತ್ಕೊಂಡು ಕುಡಿತೀರಾ? ಬೇಡ ಮಾರತಿ, ಇಲ್ಲೇ ಕುಡ್ಕೋತೇನೆ ಅಂತೂ ಬಾಹಿರ್ಕೆ ಅಯ್ಯೋ ಹೋದಂಗೆ ಆಗಿತ್ತು. ಕುಡ್ಕೊಳ್ಳಿ, ಕುಡ್ಕೊಂಡು ಮಾತಾಡಿ, ತರ್ಗಂಟ್ಲು ಹೋಗೈತು ಕಡಿಕೆ. ಇಲ್ಲ ಇಲ್ಲ ಮಾರತಿ, ಎಲ್ಲ ತರ್ಗಂಟ್ಲು ಹೋಗಲ್ಲ, ಗಂಟ್ಲು ಒಳಗೆ ಹೋಗಿತ್ತು, ಸಣ್ಣಗಾಯ್ತು. ಇವೆಲ್ಲ ಹೋಗಿ ಕೂತ್ಕೊಂಡ್ರೆ ಇಂಥವೇ ಏನಾರು ಪುರಾಣ ಮಾಡೋಕ್ಕೆ ಶುರು ಮಾಡ್ತಾರೆ. ಎಂಥ ಪುರಾಣ ಮಾಡ್ತಾರಮ್ಮ? ಏನಾದರೂ ಹಿಂಗೆ ಮಾತಾಡ್ಬೋದು, ಮಾತಾಡ್ತಾ ಇರಿ ಹೋಗಿ. ಹಂಗೆ ಅವ್ರು ಪುರಾಣ ಮಾಡ್ತಾರೆ ಅಂತೇಳಿ ನೀವು ಜಗಳಿಗೆ ಹೋಗೋದೇ ಬಿಡ್ತೀರಾ? ಏನೋ ಮಾರತಿ, ಹೇಳು, ಹೋಗೊಂದು ಗಳಿಗೆ ಕೂತ್ಕೋತೀನಿ. ಓ, ಸಿಟ್ಟು ಇಷ್ಟು ಬೇಗ ಕಮ್ಮಿ ಆತಾ? ಜ್ಯೂಸ್ ಕುಡ್ದು ಕೂಡಲೇ ಎಲ್ಲ ಕರ್ಗೆ ಹೋತೇನ? ನೀವು ಮಾತಾಡಬೇಡಿ ನೀವು. ಹೌದಂತೀನಿ, ಸಿಟ್ಟು ಬಂದು ಸಾಯ್ನಾರೆ. ನಾನು ಗಂಟ್ಲು ಒಣಗಿ ಏನೋ ಎತ್ತ ಅನ್ನಂಗೆ ಆಗ್ಯದೆ. ಅವರು ಪುರಾಣ ಮಾಡ್ತಾರೆ. ಮಾವ, ನಿಮಗೆ ಜ್ಯೂಸ್ ಬೇಕಿತ್ತಾ? ಬೇಡ ಬೇಡ, ಜ್ಯೂಸ್ ಬೇಡ. ಒಂಥರ ಥಂಡಿ ಮಾರತಿ ಅದನ್ನು ಕುಡಿದ್ರೆ. ಹಾಗೇನಿಲ್ಲ ಮಾವ, ಅವಾಗವಾಗ ಕುಡಿತಿರ್ಬೇಕು. ದೇವಸ್ಥಾನದಲ್ಲಿ ಭಟ್ರು ಮತ್ತೆಂತಾರೆ ಹೇಳಿದ್ರನ? ಇಲ್ಲ, ಎಂತ ಹೇಳಲ್ಲ. ಅಲ್ಲ, ದೇವಸ್ಥಾನಕ್ಕೆ ಎಂಥದೋ ಬೇಕಿತ್ತಂತೆ, ಒಂದು 4,000 ರೂಪಾಯಿ ಹತ್ರ ಆಗ್ತದೆ ಅಂದಿದ್ರು. ನಾನು ಹಂಗಾರೆ ಅಡ್ಕೆ ಕೊಯ್ಲು ಬೆಳಿಗ್ಗೆ ನಾನೇ ಕೊಡ್ತೀನಿ, ನೀವೆಲ್ಲರೂ ಜನ ಹಿಡ್ಕೊಂಡು ಕೆಲಸ ಮಾಡಿಸಿ ಅಂದಿದ್ದೆ. ಎಂತ ಮಾಡಿದ್ರು ಅಂತ ಗೊತ್ತಾಗಲ್ಲ. ಇಲ್ಲ, ಅದೇಂತ ಹೇಳಲ್ಲ. ಬಹುಶಃ ಏನು ಕೆಲಸ ಮಾಡ್ಸೋಕ್ಕಾಗ್ಲೇನ. ಅಲ್ಲ, ಎಂತಕ್ಕೆ ನೋಡೋಣ, 4,000 ರೂಪಾಯಿ ತಿನ್ಬೇಡ ಉಣ್ಬೇಡ. ನಮ್ಮೂರಲ್ಲಿ ಸಾವ್ಕಾರ ಮಕ್ಳಿಗೆ ಬರಗಾಲ ಆಗ್ಯದ, ಅವರೆಲ್ಲ ಕೊಡಲ್ಲ, ನಾವೇ ಎಂತಕ್ಕೆ ಕೊಡ್ಬೇಕು ಯಾವಾಗ್ಲೂ? ಏನು ನೀ ಹೇಳೋದು ನೋಡಿದ್ರೆ ಆ ದೇವಸ್ಥಾನ ಕೊಡಿಸ್ಕೊಟ್ಟಿದ್ದೆ ನಾವು ಅನ್ಬೇಕು. ಎಂತ ಮಾಡೀವಿ ನಾವು ಬೇಕಾತಲ್ಲ. ಇರಲಿ ಬಿಡಿ, ದೇವಸ್ಥಾನಕ್ಕೆ ಮಾಡಿಸ್ಕೊಟ್ಟಿದ್ದು ಎಲ್ಲಿಗೆ ಹೋಗಲ್ಲ. ಬಟ್ರೆ ಎಂಥದ್ದು ಹೇಳಪ್ಪ, ಫೋನ್ ನಂಬರು ಇಲ್ಲ, ಫೋನ್ ಮಾಡಿ ಕೇಳೋಣ ಅಂದರೆ. ಎಂತ ಮಾಡಿಸ್ಕೊಡೋದಂತೇನಾರು ಹೇಳಿದ್ರಾ? ಎಂಥವೋ 2-3 ಹೇಳಿದ್ರಪ್ಪ. ಒಂದಕ್ಕೆ 4,000, ಒಂದಕ್ಕೆ 5,000, ಒಂದಕ್ಕೆ 8,000 ಹಿಂಗೆ ಹೇಳ್ತಾ ಓದ್ತಿದ್ರು. 4,000 ನಾನೇ ಮಾಡಿಕೊಡ್ತೀನಿ ಅಂದೆ ಅಷ್ಟೇ. ಅಲ್ಲ, ಇದು ಯಾವನ ಮನೆಯಲ್ಲದೆ ಏನು ಮಾಡಿಸ್ತಾರೆ ಅಂತಲೇ ಗೊತ್ತಿಲ್ಲ. ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೇಳ್ಕೆ ಬಂದಿರಿ, ಏನು ಉದುರ್ತದಲ್ಲ ಮ್ಯಾಲಿಂದ ದುಡ್ಡು ನಿಮಗೆ. ನಾವೆಂತಕ್ಕಾರ 1 ರೂಪಾಯಿ ಕೇಳಿದ್ರೆ ಲೆಕ್ಕ ಹಾಕ್ತೀರಿ. ಇದಕ್ಕೆ ಎಂತಕ್ಕೆ ಬೇಕಿತ್ತು ನೋಡೋಣ? ಅಮ್ಮ, ಹೋಗಲಿ ಬಿಡಿ, ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ದು. ನಾವು ಹಿಂಗೆ ತರ್ಕ ಮಾಡ್ತಾ ಇದ್ದರೆ ಅದು ಎಲ್ಲೋ ಹೋಗ್ತದೆ, ಎಲ್ಲಿ ಹೋತು ಅಂತಲೇ ಗೊತ್ತಾಗಲ್ಲ ನಮಗೆ. ನೀನೊಬ್ಬಳು ಸುಮ್ಮನಿರು ಮಾರತಿ, ಯಾವುದೊಂದು ಕಾರು ಮಾಮಗೆ ಸಪೋರ್ಟ್ ಕೊಟ್ಕೊಂಡು ಬರಬೇಡ. ಅಲ್ಲ, ದೇವರಿಗೆ ಆಗಲಿ ಯಾರಿಗೇ ಆಗಲಿ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೋ ಅಷ್ಟು ಮಾತ್ರ ಮಾಡಬೇಕು. ಜೀವಕ್ಕೆ ಮುಖ್ಯ ಎಂತಕ್ಕೆ ಮಾಡಬೇಕು? ನಮಗಿಂತ ಎಷ್ಟು ದೊಡ್ಡ ಜನ ಎಲ್ಲ ಇಲ್ಲ, ಅವರೆಲ್ಲ ಮಾಡಿಸ್ಕೊಡ್ತಿರ್ಲ? ಆಗಲಿ ಬಿಡಿ, ಈಗ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದಾಗ್ಯದಲ್ಲ, ಮತ್ತು ಆ ಮಾತಿಂದ ಹಿಂಸರಿಯೋಕ್ಕಾಗಲ್ಲ. 4,000 ರೂಪಾಯಿ ಅಲ್ಲ, ಇರಲಿ ಬಿಡಿ. ಅದು ಆ ಭಟ್ರಿಂತಿಗಂಕನು ಮಾಸಕ್ಕಲ್ಲನೆ, ಒಂದು ಜಾತಿ ದುಡ್ಡು ಮಾಡಿ 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 ಕೊಬ್ಬು ಹೆಚ್ಚಾಗಿ ಹೋಗ್ಯದ ಅದಕ್ಕೆ. ಅಯ್ಯೋ ಅಮ್ಮ, ಎಲ್ಲ ಬಿಟ್ಟು ಭಟ್ರಿಂತಿಗೆ ಬೈಯಕ್ಕೆ ಶುರು ಮಾಡಿದ್ರಲ್ಲ, ಎಂತಕ್ಕೆ ನೀವು? ಇಲ್ಲಿಂದ ದುಡ್ಡು ಮಾಡ್ತಾರೆ ಅವರು. ಕೊಬ್ಬು ಹೆಚ್ಚಾಗಕ್ಕೆ ಅವರು ನೋಡಿದ್ರೆ ಸಾಕು ಹಂಗಾದರೆ ಸುಮ್ಮನಿರಿ. ನಮಗೆ ಏನೋ ಇದು ಅಂಥೇಳಿ ಅವರಿಗೆಲ್ಲ ಯಾಕೆ ಹೇಳಬೇಕು? ಅಲ್ಲ, ನಾ ಹೇಳಿದ್ದ
ದುಡ್ಡು ಎಲ್ಲಿಂದ ಮಾಡೋದು ಅಂತೆಲ್ಲ ಏನು ಪೂಜೆಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತಾರನೆ ಆ ದೀಪದಲ್ಲೆಲ್ಲ ಎಂತ ಮಾಡ್ತಾರೆ ಬೇಕಾತಲ್ಲ ದುಡ್ಡು ನಾವು ಅವ್ರು ಇಸ್ಕೊಂಡಷ್ಟು ಖರ್ಚಾಗಿರ್ತದ. ಇವತ್ತು ಏನು ನೋಡ್ತೀನಿ ಬಾಲೆನ್ ಮಾತಾಡ್ಸೋಳೆ ಅಲ್ಲ, ನಿನ್ನ ಮಾತಾಡ್ಸೋಳೆ ಅಲ್ಲ, ನಾನೇನಾದರೂ ಗಂಟು ತಿಂದಿದ್ನ. ಆಮೇಲೆಲ್ಲ ಒಂಚೂರು ಹೌದಾ ಅಲ್ಲ ಅನ್ನಂಗೆ ಮಾತಾಡಿಸ್ತು. ಸಿಟ್ಟು ಬಂದು ಸಾಯ್ನಾರೆ. ಓ, ಎಂತಕ್ಕೆ ಭಟ್ರ ಹೆಂಡತಿ ಮೇಲೆ ಇಷ್ಟು ಸಿಟ್ಟು ಅಂತ ನೋಡ್ತೀನಿ ಇದಕ್ಕೆ. ಅಯ್ಯೋ ವಸಂತ, ಆದ್ರೆ ಹೋದಲ್ ತನಕ ಈ ಥರದೊಂದು ಕೋನ್ ಕುಡ್ಕಿ ಬತ್ತೀಯಲ್ಲ ನೀನ. ಇಲ್ಲ ಅಮ್ಮ, ಅವ್ರು ಫಸ್ಟ್ ಮಾತಾಡ್ಸಿದ್ದು ನಿಮ್ಮನ್ನೆಯ. ನೀವು ಅಲ್ಲ ಹೂವಿನ ಗಿಡದ ಕಡೆ ಎಲ್ಲ ನೋಡ್ತಾ ಇದ್ರಲ್ಲ, ಗೊತ್ತಾಗ್ಲ ಅವ್ರು ಕರೆದಿದ್ದು. ಆಮೇಲೆ ಬಾಲೆ ಮಾತಾಡ್ಸಿದ್ದೆ ಅವ್ರು ಬಂದು. ಎಂಥದ ಸುಮ್ಮನಿರು ನೀನೊಂದಾದ್ರ ಪರ ವಯಸ್ಸಿಗೆ ಬರಬೇಡ. ಎಲ್ಲರೂ ಹೇಳ್ತಾರೆ ನಮ್ಮೂರಲ್ಲಿ ಭಾಳ ದುಡ್ಡು ಹೊಡ್ಕೊ ತಿಂತಾರೆ ಅಂತ. ಎಂತಕ್ಕೆ ಬೇಕು ನೋಡೋಣ ನಿಂಗೆ, ಎಂತಕ್ಕೆ ಬೇಕು ಅಂತ. ಎಂತ ದುಡ್ಡು ಹೊಡ್ಕೊ ತಿಂತಾರೆ, ತಿಂದ್ರು ತಿನ್ಕೊಂಡ್ಲಿ, ಅವ್ರ ಮನೆ ಅವ್ರ ಸಂಸಾರ. ನಿಂಗೇನು ದಂಡ ಆತ ಈಗ ನೋಡೋಣ. ಅದು ಹಂಗಲ್ಲ ಅಮ್ಮ, ಯಾರೋ ಹೇಳ್ತಾರೆ ಅಂತೇಳಿ ನಾವು ಯಾಕೆ ಹೇಳಬೇಕು? ಈಗ ಪೂಜೆಗೆ ಕೊಟ್ಟಷ್ಟು ದುಡ್ಡು ಅವ್ರಿಗೆ ಖರ್ಚಾಗಲ್ಲ, ಉಳಿಸ್ಕಿತಾರೆ. ಅಲ್ಲ, ನಾವು ಕೊಟ್ಟಷ್ಟು ದುಡ್ಡು ಅಷ್ಟೂ ಖರ್ಚು ಮಾಡಿ ಅವ್ರು ಪೂಜೆ ಮಾಡಿಕೊಡೋದಾದರೆ ಅವ್ರ ಮಕ್ಕಳು ಸಂಸಾರ ನೋಡೋಕ್ಕೆ ಯಾರು ಬೇಕಲ್ಲ? ಅವರಿಗೂ ಜೀವನಕ್ಕೆ ಬೇಕಲ್ಲ, ಸ್ವಲ್ಪನಾರು ಲಾಭ ಮಾಡ್ಕೋಬೇಕಲ್ಲ. ಬೇರೆ ಏನಾದರೂ ಕೆಲಸ ಮಾಡಂಗೆ ಅದೆಯಾ? ಅವರು ದೇವಸ್ಥಾನ ಪೂಜೆ ಮಾಡ್ಕೊಂಡಿರ್ಬೇಕು, ಅದರಲ್ಲೇ ಏನಾದರೂ ಜಾಸ್ತಿ ಸಂಪಾದನೆ ಮಾಡೋಕ್ಕಾಗ್ತದನೋ ಅಂತ ದಾರಿ ಹುಡುಕಿಬೇಕು ಅಷ್ಟೇಯ. ನನಗೇನೋ ಹಾಗೆ ಅನ್ನಿಸ್ತದಪ್ಪ, ಅವ್ರೇನು ಭಾಳ ಇದು ಮಾಡ್ತಾರೆ ಅನ್ಸಲ್ಲ. ನಾವಾರು ಈಗ ಒಂದು ಪಕ್ಷ ಈಗ ತೋಟ ಅಡಿಕೆಯಲ್ಲಿರೋ ಜೊತೆ ಕಾಳು ಮೆಣಸು ಅದು ಕಾಫಿ ಅದು ಇದು ಹಾಕಿ ಬೆಳಿತೀವಿ. ಅವ್ರಿಗೆ ಹಂಗಾತದ? ಈಗ ಅದಕ್ಕೆ ದೇವಸ್ಥಾನದ ಪೂಜೆ ಜೊತೆಗೆ ಬೇರೆ ಎಲ್ಲ ಒಂಚೂರು ಏನಾರು ಲಾಭ ಮಾಡ್ಕೊಳಕ್ಕಾಗ್ತದನೋ ನೋಡ್ತಾರೆ. ನನಗೇನೋ ಅವ್ರದ್ದೇ ಕರೆಕ್ಟ್ ಅನ್ನಿಸ್ತದಪ್ಪ. ಸುಮ್ಮನೆ ಕೂತ್ಕ, ಕಾಣಿಕೆ ದುಡ್ಡೇನು ಸ್ವಲ್ಪ ಬರ್ತದಾನೆ? ಯಾರು ಮಾರತಿ ಕಾಣಿಕೆ ಹಾಕರ? ನೀನೇ ಅವಾಗ ಹೋಗೋಷ್ಟೊತ್ತಿಗೆ 2 ರೂಪಾಯಿ ಪಾವಲಿ ಎಲ್ಲದೆ ಅಂತೇಳಿ ಹುಡುಕ್ತಾ ಇದ್ದೆ. ಎಷ್ಟು ಜನ ಬರ್ತಾರೆ ದಿನಕ್ಕೆ ದೇವಸ್ಥಾನಕ್ಕೆ? ಹೆಚ್ಚಂದ್ರೆ ಒಂದು 10-20 ಬರೋಲ್ಲಪ್ಪ ದಿನಾನ. ಬಂದ್ರೆಲ್ಲ ಪೂಜೆ ಮಾಡೋಷ್ಟೊತ್ತಿಗೆ ನಿಂತು ಕೈ ಮುಕ್ಕೊಂಡು ಹೋಗಾರೆ ಜಾಸ್ತಿ. ತೀರ್ಥ ತಗೊಂಡು ಕಾಣಿಕೆ ಹಾಕಾರ ಯಾರ? ಭಟ್ರ ಹೆಂಡತಿ ಮಾತಾಡ್ಸ್ಲ ಅಂತ ಹೇಳಿ ಇಷ್ಟೆಲ್ಲ ನಿಂಗೆ ಸಿಟ್ಟು ಬರ್ತಾ ಇದೆ. ಇವತ್ತು 2 ರೂಪಾಯಿ ತಗೊಂಡೋದೆ, ಮುಂದಿನ ಸತಿ 1 ರೂಪಾಯಿಯೇ ತಗೊಂಡೋಗಲ್ಲ ಏನ? ಎಂತ 2 ರೂಪಾಯಿ? ನಾನು 2 ರೂಪಾಯಿ ಹಾಕಿದ್ದು, ನಿಮ್ಮ ಸೊಸೆ 10 ರೂಪಾಯಿ ನೋಟೇ ಇಡ್ತಪ್ಪ ತೀರ್ಥ ತಗೊಂಡಷ್ಟೊತ್ತಿಗೆ. ಅದಲ್ಲದೆ ಮತ್ತೆ ಎಲೆ ಅಡಿಕೆ ಇದು ಇಟ್ಟು ಬಾಲೆ ಕೈಯಲ್ಲೇ 21 ರೂಪಾಯಿಯನ್ನು ಇಡ್ಸಿ ಕೊಡಿಸ್ತಪ್ಪ. ಅಲ್ಲ ಅಮ್ಮ, ಅದು ಅವನ ಹೆಸರಲ್ಲಿ ಎಂಥದೋ ಪೂಜೆ ಮಾಡಿದ್ರು, ಅದಕ್ಕೆ ಕೊಡಿಸ್ದೆ ಇರಲಿ ಅಂತ. ನನಗೆ ನೀವು 2 ರೂಪಾಯಿ ಹಾಕ್ತಿದ್ರಲ್ಲ, ನನಗೆ ಒಂಥರ ಅನ್ನಿಸ್ತು. ಅದನ್ನು ಹಾಕೋ ಬದಲು ಸುಮ್ಮನೆ ತೀರ್ಥ ತಗೊಳ್ಳೋದು ಒಳ್ಳೆಯದು, ಎಂಥದನ್ನು ಹಾಕಿದೆ. ಅದೇ ಅದಕ್ಕೆ ಭಟ್ರ ಹೆಂಡತಿ ಮಾತಾಡ್ಸಲ್ಲ. ಇದು ಹೋಗಾಗೆಲ್ಲ 1 ರೂಪಾಯಿ 2 ರೂಪಾಯಿ ಹಾಕ್ತಾ ಇದ್ರೆ ಎಂತಕ್ಕಾಗಿ ಮಾತಾಡ್ಸ್ತಾರೆ? ಇಲ್ಲಪ್ಪ, ಅದಕ್ಕಾಗೇನಲ್ಲ, ಅವ್ರು ಮಾತಾಡ್ಸಿದ್ರು, ನಾನು ನೋಡಿನಿ, ನೋಡ್ಲ ಅಷ್ಟೆ. ಇಲ್ಲ, ನಾ ಸುಮ್ಮನೆ ಹೇಳಿದ್ದಷ್ಟೇಯ. ಈಗ ನಡೀರಿ, ಊಟ ಮಾಡೋಣ ನಡೀರಿ. ಮಾತಾಡ್ತಾ ಕೂತ್ರೆ ಎಷ್ಟೊತ್ತು ಕೂರ್ಬೋದು. ಈಗ ಗುಂಡ ಒಬ್ಬ ಬರಲೇ ಇಲ್ಲಪ್ಪ. ಬರ್ತಾನೆ ನೋಡಿದ್ರೆ ಇವನು ಹೋಗ್ಯಾನೆ ಜೊತೆಗೆ. ಲೆಕ್ಕ ಅಂದ್ರೆ ಆ ಗುಂಡು ಒಬ್ಬನೇ ಹೋದ್ರೆ ಘನ ಕೆಲಸ ಮಾಡ್ಕಿ ಬರ್ತಾನೆ. ಇವು ಜೊತೆಗೆ ಹೋದರೆ ಏನಾರು ಹಿಂಗಿದ್ದು ಎಡವಟ್ಟು ಆಗೋದು. ಇದಕ್ಕೆ ಅಲ್ಲ ನಾವು ಸಿಟ್ಟು ಬರೋದ, ಹೋಗದೆ ಇದ್ರೆ ಹೋಗಲ್ಲ ಅಂತ, ಹೋದ್ರೆ ಈ ಥರ ಎಂತ ಎಡವಟ್ಟು ಮಾಡ್ತಾನವ? ಇಲ್ಲ ಇಲ್ಲ ಮಾರತಿ, ನಿನ್ನ ಮಗನಷ್ಟು ಸಂಪನ್ಕಿ ಯಾರಿಗೂ ಇಲ್ಲ. ಸರಿತಾ ನಡಿ, ಉಣ್ಣಕ್ಕಿಕ್ಕು ನಡಿ.